ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ದೀಪಾವಳಿಯ ಡೀಪ್ ಕ್ಲೀನಿಂಗ್ನ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಮನೆಗೆ ರೇಷನ್ನು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ರೇಷನ್ ತರಕ್ಕೆ ಹೋಗಿದ್ದೆ. ಯಾಕಂದರೆ ನಾವು ಮನೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮಂತ್ಲಿ ರೇಷನ್ನ ಸ್ವಲ್ಪ ಲೇಟಾಗಿ ತಂದ್ವಿ. ಯಾಕಂದರೆ ಕ್ಲೀನ್ ಮಾಡಿ ರೇಷನ್ ತಂದು ತುಂಬಿಸಿಟ್ಕೊಂಡ್ಬಿಟ್ರೆ ಅಲ್ಲಿಗೆ ನೀಟಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಅರ್ಧ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡೋದು ಮುಗಿಸ್ಬಿಟ್ಟು ಈಗ ರೇಷನ್ ತರೋಣ ಅಂತ ಹೇಳಿ ಮಾರ್ಟ್ಗೆ ಬಂದಿದ್ದೀನಿ. ನಾವು ರೆಗ್ಯುಲರಾಗಿ ಇಲ್ಲೇ ರೇಷನ್ ತೊಗೊಳ್ಳೋದು. ಮಂತ್ಲಿಗೆ ಒಂದು ತಿಂಗಳಿಗೆ ಎಷ್ಟು ರೇಷನ್ ಬೇಕೋ ಅದು ಒಂದೇ ಸಲಿನೇ ತೊಗೊಂಡು ಬರ್ತೀವಿ. ಇಲ್ಲಿ ನಾನು ತೋರಿಸಿರ್ಬೋದು, ಕೆಲವೊಂದು ಪ್ರಾಡಕ್ಟಲ್ಲಿ ಈ ಥರ ಮಿಸ್ಟೇಕ್ ಇರುತ್ತೆ. ಫಸ್ಟ್ ನಾನು ತೋರಿಸಿದ್ದು ಗುರಳ್ಳು. ಆ ಗುರಳ್ಳಲ್ಲಿ ಒಂದು ಹುಳ ಕೂಡ ಇತ್ತು, ಅದನ್ನೇ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ದೆ. ಬನ್ನಿ ಇವಾಗ ರೇಷನ್ ತೊಗೊಂಡು ನಾನು ಮನೆ ಕಡೆ ಹೊರಟಿದ್ದೀವಿ. ನಮ್ಮ ಮನೆಯವರು ಪಿಕಪ್ಗೆ ಬಂದಿದ್ದರು. ನಾನು ರೇಷನ್ ತೊಗೊಂಡಾದಮೇಲೆ ಕರ್ಕೊಂಡು ಹೋಗೋಣ ಅಂಥೇಳಿ ಬಂದರು. ಈ ಥರ ಮಾರ್ಟ್ಗಳಲ್ಲಿ ನಾವೇ ತೊಗೊಳ್ಳೋದ್ರಿಂದ ಅದರಲ್ಲಿ ಪ್ರಾಡಕ್ಟ್ ಇಂಥದ್ದಿದೆ, ಹುಳ ಇದೆಯಾ, ಚೆನ್ನಾಗಿದೆಯಾ ಅಲ್ವಾ ನೋಡಿ ತೊಗೋಬೋದು. ಈ ಕಿರಾಣಿ ಅಂಗಡಿಗಳಲ್ಲಿ ಏನಾಗುತ್ತೆ, ಅವರು ನಮಗೆ ಗೊತ್ತಿಲ್ಲದಂಗೆ ಕಟ್ಟಿ ಕೊಟ್ಬಿಡ್ತಾರೆ, ಹುಳ ಇದ್ರೂ ಗೊತ್ತಾಗಲ್ಲ. ಹಾಗಾಗಿ ನಾವು ಇದನ್ನು ನೋಡಿಬಿಟ್ಟೆ ತೊಗೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾವು ಇತ್ತೀಚೆಗೆ ಈ ಥರ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಬಡ ಬಡ ಎಲ್ಲ ರೇಷನ್ ತುಂಬಿಸಿ ಅಲ್ಲೊಂದು ಕವರ್ ಇದೆ, ಇನ್ನೊಂದು ಕಣ್ಮುಚ್ಚಿ. ನೀವು ಕಣ್ಮುಚ್ಚಿ. ನಿನ್ನೆ ಗಣಪತಿ ಪುಳಿಯೋಗರೆ ಕೇಳಿದ್ರಲ್ಲ, ಗೊಜ್ಜವಲಕ್ಕಿ. ಅದೇ ಒಟ್ಟು ನನ್ನ ಪ್ರಕಾರ ಪುಳಿಯೋಗರೆ ಅದು ಗೊಜ್ಜವಲಕ್ಕಿ. ಇದು ಇದು ಪಾಯಸ. ಫ್ರೆಂಡ್ಸ್, ಗಣಪತಿ ಪ್ರಸಾದ ನಿನ್ನೆ ಸಂಕಷ್ಟ ಇತ್ತಲ್ಲ, ಅದು ಹಿಡಿ ಮಾಡಿ ಬೇಡಿ ಹಾಕಿದ್ದು ಚಿಪ್ಪಸ್. ಯಾರು ಕೊಟ್ಟರು ಇದನ್ನ? ಭಟ್ರು ಕೊಟ್ಟಿದ್ರು ಬೆಳಗ್ಗೆ. ನಿನ್ನಿದ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ರು. ಎಲ್ಲರಿಗೂ ಬ್ಯಾಗ್ ಪ್ರಸಾದ ಕೊಡ್ತಾ ಇದ್ರಲ್ಲ. ಹಳಸಿದೆ ಹಸಿದ್ದೆ ನಿನ್ನಿದ ಹೇಗೆ ಕೊಟ್ಟಿದ್ರು ನನಗೆ. ಹಳಸೈತೆ ಬಿಸಿಲು. ಬೆಳಗ್ಗೆ ಕೊಟ್ಟಿದ್ರು, ಗಾಡಿ ಆಗಿತ್ತು. ನಾನು 2 ಸಾವಿರ ಹಸುವರ ಕೊಟ್ಟು ಬರ್ಬೇಕಿಲ್ಲ ನೋಡೋಣ ಅಂತ ತೊಗೊಂಡ್ಬಂದೆ. ಪಾಯಸ ಚೆನ್ನಾಗಿದೆ. ಪಾಯಸ ಚೆನ್ನಾಗಿದೆ. ಕೆಳಗೆ ಸುಳಿದ್ ಬಿಡ್ಲ ಏನಿಲ್ಲ. ವಸಿಷ್ಠ, ನಾ ಒಂದೊಂದೇ ಬಾತ್ರೂಮಲ್ಲಿ ಇಡೋಕೆ ಕೊಡ್ತೀನಿ. ಆ ಬುಟ್ಟಿ ತಮ್ಮಲ್ಲಿ ಬುಟ್ಟಿ ಕೊಟ್ಟು ಕಳಿಸ್ಲ. ನಾವು ಇದನ್ನು ಆರೆಂಜ್ ಕಲರ್ ಬುಟ್ಟಿ ತೂತು ಇರುತ್ತೆ. ಕಾಲಾಗಿ ಓದು ಅಲ್ಲಿ ರೇಷನ್ದು ಕಾಣ್ತಾನೆ. ನಿನ್ ಸೋಪ್ ತಂದೈತೆ ನೋಡು. ನೋಡ್ರಿ ಬಾರಿ ಹಂಗೆ ಮಾತಾಡಿ. ಏನಂತಾರಪ್ಪ, ಗೋ ಫಾಸ್ಟ್. ಬೇಡ, ಇಲ್ಲ ಐತಲ್ಲ ಬುಟ್ಟಿ. ಅದೇನಿಕ್ಕೆ ಬುಟ್ಟಿ ನೀವು ಆ ಬುಟ್ಟಿ ಅನ್ನಲ್ಲ, ಇದೆಲ್ಲ ಇದೆಲ್ಲ ಕೊಟ್ಟಿಲ್ಲ. ಅದೆಲ್ಲ ಬುಟ್ಟಿ, ಈ ಬುಟ್ಟಿ ನಾನು ಹೇಳಿದ್ದು. ಅದು ಕೊಟ್ಟಿದ್ದಲ್ಲ. ಇಲ್ಲೋ ಕುಕ್ಕರಲ್ಲೇ ಮಾಡ್ಬಿಡ್ತೀನಿ. ಆ ವಿಡಿಯೋ ಬಂದು ಅವ್ನು ಗೊತ್ತಾತಲ್ಲೇ, ಗಾಡಿ ಇಲ್ಲೇ ಇತ್ತು ನಿಂದು. ನಂಗೆ ಗೊತ್ತು ನೀ ಕಿರಾಣಿ ತರಕ್ಕೆ ಹೋಗಿದ್ದಿ ಅಂತ. ಫ್ರೆಂಡ್ಸ್, ಈಗ ಇಲ್ಲಿ ನೋಡ್ರಿ, ಇಷ್ಟು ಜೋಡಿಸ್ಕೊಂಡಿದ್ದೀವಿ. ಈಗ ಪಾತ್ರೆ ಸ್ಟ್ಯಾಂಡ್ ಎಲ್ಲ, ಈ ಪಾತ್ರೆ ಸ್ಟ್ಯಾಂಡಲ್ಲೇ ಸುಮಾರು ಪಾತ್ರೆಗಳನ್ನ ಹಿಡಿಯುತ್ತೆ ಇದು. ಎಷ್ಟೊಂದು ಪಾತ್ರೆಗಳು ಅದರಲ್ಲೇ ಕವರ್ ಆಗಿದೆ. ನಮ್ಮದು ತಟ್ಟೆ, ಲೋಟ, ಬಾಕ್ಸ್ಗಳು, ಕಪ್ಪು, ಗ್ಲಾಸು, ಸ್ಪೂನು, ಟಿಫಿನ್ ಬಾಕ್ಸ್ಗಳು, ಪ್ರತಿಯೊಂದು ಅರ್ಧ ಸಾಮಾನು ಅದೇ ಕವರ್ ಆಗುತ್ತೆ. ಇನ್ನು ಮಿಕ್ಕಿರೋದು ಅಡುಗೆ ಪಾತ್ರೆ, ಇನ್ನು ಚಿಕ್ಕ ಚಿಕ್ಕ ಡಬ್ಬ ಎಲ್ಲ ಕೆಳಗೆ ಇಟ್ಟಿದ್ದೀವಿ. ಇದು ರೇಷನ್ ತೆಗೆದು ಮಿಕ್ಕಿರೋ ರೇಷನ್ ಈ ಡಬ್ಬಿ ತುಂಬಿಸಿ ಇಟ್ಕೊಂಡಿದ್ದೀವಿ. ಹಾಗೆ ಬಂದರೆ ಇಲ್ಲಿ ನೋಡ್ತೀವಿ, ಇದು ಇವತ್ತಿಂದು. ಎಲ್ಲಿ ನೋಡಿ ಫ್ರೆಂಡ್ಸ್, ಈಗ ತಂದಿರೋ ರೇಷನ್ ಲಿಸ್ಟ್ ಅದು.
ಅವಳು ರೇಷನ್ನಿಂದು ಬಿಲ್ ಹಾಕ್ಕೊಡೋಳು ಹಿಂಗೆ ಸುತ್ತಿ ಸುತ್ತಿ ನೋಡ್ರಿ ಎಷ್ಟು ದೊಡ್ಡದಾಯ್ತು ನಿಮ್ಮ ಬಿಲ್ಲು ಅಂದ್ಲು. ಇಲ್ಲಿ ಇನ್ನೂ ಪೂರ್ತಿ ಆಗೋವರೆಗೂ ಇದನ್ನು ಹಾಕಲೇಬೇಕು, ಒಂದೊಂದೊಂದು ಚೇಂಜ್ ಮಾಡಿಬಿಟ್ಟು ಎಲ್ಲ ಹಾಕಿ ತುಂಬಿಸಿ ಇಟ್ಟಿದ್ದೀವಿ. ಈಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಅಡುಗೆ ಮನೆಯಲ್ಲಿ ರೇಷನ್ ಫುಲ್ ಇರಬೇಕು ನಮಗೆ, ಅಂದರೆ ಸಮಾಧಾನ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಹೀಗೆಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಹೊಸ ಪೇಪರ್ ಎಲ್ಲ ಹಾಕಿ ಎಷ್ಟು ಫ್ರೆಶ್ನೆಸ್ ಅನಿಸುತ್ತೆ ಅಂದರೆ ಎಷ್ಟು ಚೆನ್ನಾಗಿವೆ ಅನಿಸುತ್ತೆ ಕ್ಲೀನ್ ಮಾಡಿದ ಮೇಲೆ. ನೋಡಿ ಇನ್ನೂ ಇದ್ದಾವೆ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಹಾಲಲ್ಲಿ ಇಷ್ಟು ಸಾಮಾನಿದೆ. ಇವು ಅಡುಗೆ ಮನೆಯಲ್ಲೇ ಇಡವು ಈಗಿವು ಕಾಣಿಸ್ತೀವಿ. ಊಟ ಮಾಡಿ ಇಡ್ತೀವಿ, ಊಟ ಮಾಡೋ ಟೈಮ್ ಆಗಿದೆ ಹಾಗಾಗಿ. ಸ್ವಲ್ಪ ಸ್ವಲ್ಪ ಮಾಡಿ ಇಲ್ಲ ಗಾಯ ಆಗೈತಲ್ವಾ, ಒಂಚೂರು ಇದು ಮಾಡಿದ್ರೆ ಸರಿ ಹೋಗುತ್ತೆ. ಅವಳು ಕಚ್ಚಿರೋದು ಇಲ್ಲಿ 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 ಅವಳಿಗೆ ಬ್ರಷಲ್ಲಿ ಮಾಡ್ಸೋಣ ನಾವು. ಬಂದೈತೆ ಚಿಕ್ಕ ಚಿಕ್ಕದು ಎರಡೇ ಬಂದಿರುತ್ತೆ. ಇಲ್ಲ ಜಾಸ್ತಿ ಬಂದೈತೆ, ನಮ್ಮ ಕಡೆ ಬಂದೈತೆ ಚಿಕ್ಕ. ಫ್ರೆಂಡ್ಸು ಇವತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ನಿನ್ನೆ ರೂಮೆಲ್ಲ ನಿನ್ನೆ ಅಡುಗೆ ಮನೆಯೆಲ್ಲ ಮುಗೀತು, ಇವತ್ತು ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹಾಸಿಗೆಗಳಂದರೆ ಬೆಡ್ಶೀಟು, ಚದಾರ, ರಗ್ಗು, ಕೌದಿ ಇವೆಲ್ಲ ಒಗೆದು ಒಣಗಕ್ಕೆ ಬಂದೀನಿ. ಬಿಸಿಲು ಸಖತ್ ಸ್ಟ್ರಾಂಗ್ ಐತೆ. ಈ ಗಾದಿ ತೊಗೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಮೇಲೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದು 2-3 ಜನ ಎತ್ತಿದ್ರು ಎತ್ಸಲ್ಲ, ಅದು ಅಷ್ಟು ಭಾರ ಇದೆ. ಕರ್ಟನ್ಗಳೆಲ್ಲ ಒಗೆದಾಕ್ತೀವಿ. ರೂಮ್ ಧೂಳೆಲ್ಲ ಹೊಡ್ಕೊಂಡು ಒರೆಸ್ಕೊಂಡಾಗಿದೆ. ಈಗ ಮತ್ತೆ ನಾವು ಮೊದಲಿನ ಥರ ಹೆಂಗಿದೆ ಹಂಗೆ ಈಗ ಸೆಟಪ್ ಮಾಡ್ಕೋಬೇಕು. ಅದು ಕೊಡೋದದ ಅವ್ರಿಗೆ ವಾಚು ಇಟ್ಟ ಅದರೊಳಗೆ ಅದನ್ನ ಇಡಬಾರ್ದಾಗಿತ್ತಲ್ಲ. ಅಯ್ಯ ಇದು ಹೆಂಗೆ ಕಲಿಸ್ತಾರೆ. ಅದು ಊರಿಗೆ ಹೋಗ್ಬೇಕು. ಕಡೆ ಜಾಸ್ತಿ ಬಂತು. ಇವು ದಿಮ್ ಕವರ್ ಹಾಕಿಟ್ಟು ಕರ್ಟನ್ ತಗೊಂಡು ಇದು ಕೆಲಸ ಆದ್ಮೇಲೆ ಏನ್ ಮಾಡೋದು? ಹಾಲ್ ಕ್ಲೀನ್ ಮಾಡಬೇಕು. ಇವತ್ತೇ ಮಾಡ್ತೀರಾ? ಮಾಡೋದು ರಾತ್ರಿ. ಹಿಡ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಅಲ್ಲಿಡಲ್ಲ ಅಂತಾನೆ ನಂಗೆ ಕೈ ಕೊಟ್ಟಿದ್ದು. ಹಾಲ್ ಕ್ಲೀನ್ ಆದ್ಮೇಲೆ ಇನ್ನೊಂದೇನ್ ಮಾಡ್ಬೇಕು? ಬಾತ್ರೂಮ್ ಕ್ಲೀನ್ ಮಾಡಬೇಕು. ಬಾತ್ರೂಮ್ ಆದ್ಮೇಲೆ ಟಾಯ್ಲೆಟ್ ಆದ್ಮೇಲೆ ನಾವು ಮನುಷ್ಯರ ಕ್ಲೀನ್ ಮಾಡ್ಕೋಬೇಕು. ಹಂಗೆ ಹೊತ್ತು ಬಂದೆ, ಬೋರ್ ಹತ್ರ ಬಂದೆ. ಸರಿ ಬಂದೆ ಬಂದೆ.
ಫ್ರೆಂಡ್ಸ್ ನೋಡ್ತಿರ್ಬೋದು ಮನೆ ಮೊದಲಿನ ಥರ ರೂಮು ಮೊದಲಿನ ಥರ ಮತ್ತೆ ಹೆಂಗಿತ್ತು ಹಂಗೆ ಪೂರ್ತಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ. ಎಲ್ಲ ಕ್ಲೀನಾಗಿ ಫ್ಯಾನಿಗೆ ಇನ್ನು ಒರೆಸಿ ಎಲ್ಲ ಬೀರು ಮೇಲೆ ಸಜ್ಜೆ ಮೇಲೆ ಫುಲ್ ಸಜ್ಜೆ ಮೇಲೆ ಎಲ್ಲ ಸಾಮಾನು ಏನು ಬೇಡ ಅದು ಅರ್ಧಕ್ಕರ್ಧ ತೆಗ್ದಿದ್ದೀವಿ, ಇಲ್ಲಾಂದ್ರೆ ಇಲ್ಲಿ ಮಟ್ಟ ತುಂಬಿತ್ತು. ಈಗ 2 ಲಗೇಜ್ ಅಂದರೆ ಊರಿಗೆ ಹೋಗೋ ಬ್ಯಾಗ್ಗಳು, 1 ಬಟ್ಟೆ ಬ್ಯಾಗ್ ಅಷ್ಟೇ ಇರೋದು. ಇನ್ನೆಲ್ಲ ಫುಲ್ ಎಷ್ಟು ಫ್ರೆಶ್ ಅನ್ನಿಸ್ತೈತೆ ಅಂದರೆ ರೂಮು. ಈಗ ಆರಾಮಾಗಿ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತೈತೆ. ಕರೆ ಅಂದ್ರೆ ಹೊಂಟೆ ಬಿಟ್ಟು ಮಕ್ಕಳಕ್ಕೆ ಕಾಲು ಒರೆಸ್ಕೊಂಡು ಹೋಗಿರಿಲ್ಲ, ಅದು ಮೊದಲ ಬೆಳೆ ಬೆಡ್ಶೀಟ್ ಫ್ಯಾನ್ ಹಾಕ್ಬೇಕನ ಶಕೆ 3 ಗಂಟೆಗೆ ಕಳಿಸ್ರಿ. 3ಕ್ಕ 3 ಗಂಟೆಗೆ ಕಳಿಸಿ. 1 ಗಂಟೆ ಅಲ್ಲ 15 ನಿಮಿಷ, 1/4 ಗಂಟೆ. ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಹಾಲು ಇನ್ನೂ ಹಂಗೆ ತುಂಬೈತಿ, ಎಲ್ಲ ತೆಗಿಬೇಕೀಗ. ಹೆಂಗಂದ್ರೆ ಹಂಗಾಗಿದೆ ಮನೆ. ಸ್ವಲ್ಪ ಫಸ್ಟು ಮಜ್ಜಿಗೆ ಕುಡಿದು ರಿಲ್ಯಾಕ್ಸ್ ಆಗಿ ಆಮೇಲೆ ಮತ್ತೆ ಮುಂದಿಂದು ಮಾಡೋಣ ಅಂತಂದು ಅಂದ್ಕೊಂಡಿದ್ದೀವಿ. ಲೆಸನ್ ನಂಬರ್ 5, 6, 7. ನೆಕ್ಸ್ಟ್ 25 ತನಕ ಓದ್ಬೇಕು ಪೇಜ್ ನಂಬರ್ 6 ಇದೆ ಅಲ್ಲ ಫುಡ್. ಹಾಂ ಫ್ರೆಂಡ್ಸ್ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. 5 ಡೇಸ್ ಕ್ಲೀನಿಂಗ್ ಆಯಿತು. ಅಂದರೆ ಕಿಚನ್ ಒಂದ್ಸಲಿ, ರೂಮ್ ಒಂದ್ಸಲಿ, ಹಾಲು, ಬಾತ್ರೂಮ್ ಒಂದ್ಸಲಿ, ಹೀಗೆ ಒಂದೊಂದು. ಯಾಕಂದರೆ ಮನೆ ಕೆಲಸ, ಅಡುಗೆ, ತಿಂಡಿ, ಮಕ್ಕಳು ಸ್ಕೂಲು ಅದು ಅಂತ ಎಲ್ಲದೂ ಜೊತೆಗೆ ಮನೆ ಕ್ಲೀನಿಂಗು ಕೂಡ ಮಾಡ್ಕೊಂಡಿದ್ದೀವಿ. ಫುಲ್ ಫೈನಲಿ ಇವತ್ತು ಮನೆ ಪೂರ್ತಿಯಾಗಿ ಕ್ಲೀನಿಂಗ್ ಆಯಿತು. ಕ್ಲೀನಿಂಗ್ ಎಲ್ಲ ಮುಗಿಸಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಈಗ 5 ಡೇಸ್ ಬಟ್ಟೆ ಎಲ್ಲ ಇದ್ದಾವೆ. ಇಲ್ಲಿ ಆ ಸೋಫಾ ಮೇಲಿದೆ, ಚೇರ್ ಮೇಲಿದೆ, ಇನ್ನು ರೂಮಲ್ಲಿ ಒಂದು ಚೇರಲ್ಲಿ ಇಟ್ಟಿದ್ದೀನಿ. ಇವನ್ನೆಲ್ಲ ಈಗ ಮಡ್ಚ್ಕೋಬೇಕು. ಮಡಚಿ ಐರನ್ ಮಾಡೋವೆಲ್ಲ ಐರನ್ ಮಾಡಿ ಇಟ್ಕೋಬೇಕು. ಫುಲ್ ನಾನು 5 ಡೇಸ್ದು ವ್ಲಾಗ್ನ ಕ್ಲೀನಿಂಗ್ ವ್ಲಾಗ್ನ ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಒಂದು ಚೂರು ನಾನು ವಿಡಿಯೋ ಕ್ಲಿಪ್ನ ತೆಕ್ಕೊಂಡಿದ್ದೀನಿ, ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಒಂದು ಬ್ಲಾಗ್ ಶೇರ್ ಮಾಡಿದ್ದೀನಿ ಕ್ಲೀನಿಂಗ್ ಮಾಡೋದು, ಈಗ ಇನ್ನೊಂದು ಬ್ಲಾಗ್ ಬರುತ್ತೆ. ಅಷ್ಟರಲ್ಲೇ 5 ಡೇಸ್ದು ನಾನು 2 ಬ್ಲಾಗಲ್ಲೇ ಮುಗಿಸ್ಬಿಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡೋರ್ಗೂ ಬೋರ್ ಆಗಬಾರ್ದಲ್ಲ, ಹಾಗಾಗಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫುಲ್ ಬಟ್ಟೆನೆಲ್ಲ ಮಡಚಿಟ್ಟು ಐರನ್ ಮಾಡ್ಕೊಳ್ಳೋದಾದರೆ ಐರನ್ ಮಾಡ್ಕೋಬೇಕು. ಯಾಕಂದರೆ ಬಟ್ಟೆ ಮಡಚೋದೇ ತುಂಬ ಇದೆ, ಅದರಲ್ಲಿ ಎಲ್ಲ ಡಿವೈಡ್ ಮಾಡ್ಕೋಬೇಕು. ಐರನ್ ಮಾಡೋದು ಯಾವುದು, ಒಳಗಿಡೋದು ಯಾವುದು ಅಂಥೇಳಿ. ಇನ್ನು ವಾಷಿಂಗ್ ಮೆಷಿನ್ಗೆ ಹಾಕಿರೋ ಬಟ್ಟೆ ಮೇಲ್ಗಡೆ ಇದ್ದಾವೆ, ಅವನು ಒಣಗಬೇಕು. ಅದರಲ್ಲೂ 2 ದಿನದ ಬಟ್ಟೆ ಇದೆ. ಎಲ್ಲ ಕರ್ಟನ್ನು, ಬೆಡ್ಶೀಟು, ಮ್ಯಾಟ್ಗಳು, ಪ್ರತಿಯೊಂದು ಸೋಫಾ ಕವರು ಇದೆಲ್ಲ ಒಗೆದು ಹಾಕ್ಕೊಳ್ಳೋದು ಆಗಿದೆ. ಬಿಸಿಲು ಕೂಡ ಚೆನ್ನಾಗಿತ್ತು 5 ಡೇಸ್. ಇವತ್ತು ನೋಡಿರಿ ಮಧ್ಯಾಹ್ನದಿಂದ ಮಳೆ ಹಿಡಿದಿದೆ. ನಮ್ಮ ಕ್ಲೀನಿಂಗ್ ಮಾಡೋದು ಮುಗೀತು, ಎಲ್ಲ ಒಗೆಯೋದು ಮುಗೀತು. ಇವತ್ತು ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಯಿತು. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸದ್ಯ ನಮ್ಮದು ಕ್ಲೀನಿಂಗು ಒಗೆಯೋದೆಲ್ಲ ಮುಗಿದ ಮೇಲೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಅಂಥೇಳಿ. ಬನ್ನಿ ಫ್ರೆಂಡ್ಸ್, ಈಗ ಮಿಕ್ಕಿರೋ ಕೆಲಸ ಏನು ಅಂದರೆ ಬಟ್ಟೆ ಮಡಚಿಬಿಟ್ಟು ಐರನ್ ಮಾಡೋದು. ನಮ್ಮ ವಸಿಷ್ಠ ಗಾನವಿನ ಕರಾಟೆ ಕ್ಲಾಸಿಗೆ ಬಿಟ್ಟು ಬಂದಿದ್ದೀನಿ. ಈಗ ಹೋಗಿ ಕರ್ಕೊಂಬರ್ಬೇಕು. ಮಳೆ ಬೇರೆ ಬರಂಗಾಗೈತೆ, ಬರ್ತಾಯಿದೆ ಇನ್ನೂ ಸಣ್ಣಾಗಿ. ಈಗ ಟೈಮ್ 7:15 ಸಂಜೆ. ಈಗಿದು ಮತ್ತೆ ನಾನು ಬ್ಲಾಗ್ನ ಮಾಡ್ತಾ ಇರೋದು. ಒಂದು ಸ್ವಲ್ಪ ಕರ್ಟನ್ಗಳು ಹಾಕೋದಿದೆ ಬಾತ್ರೂಮ್ದು ಮತ್ತು ಕಿಟಕಿದು, ಅದನ್ನು ಹಾಕಿ ಬಟ್ಟೆ ಮಾಡಿಸ್ತೀನಿ. ಅಷ್ಟೊತ್ತಿಗೆ ಫೋನ್ ಮಾಡ್ತಾಳೆ ಗಾನು, ಹೋಗಿ ಅಕ್ಕಿನ ಕರ್ಕೊಂಬರ್ಬೇಕು. ವಸಿಷ್ಠ ಮತ್ತು ಗಾನವಿನ ಇಬ್ಬರನ್ನೂ ಕರ್ಕೊಂಬಂದು ಮತ್ತೆ ಮುಂದಿನ ಕೆಲಸ ಮಾಡ್ಕೋಬೇಕು. ಡೈಲಿ 2 ಚೀಲ ಕಸಗಳು ಬರ್ತಾನೆ ಐತೆ. ಇಲ್ಲಿ ನೋಡ್ರಿ, ಇವು ಈಗ ಅದು 2 ಚೀಲನೂ ಕಸಕ್ಕೆ ಹಾಕೋದೆಯ. ನಾಳೆ ಬೆಳಗ್ಗೆ ಗಾಡಿ ಬಂದರೆ ಕಸಕ್ಕೆ ಹಾಕಬೇಕು.
ಫ್ರೆಂಡ್ಸ್, ಬಟ್ಟೆ ಮಡ್ಚೋದೆಲ್ಲ ಆದಮೇಲೆ ಬಟ್ಟೆಗಳೆಲ್ಲ ಎತ್ತಿಟ್ಟು ಈಗ ಬೆಣ್ಣೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಬ್ಬಕ್ಕೆ ಪೂಜೆಗೆ ಬೇಕಲ್ವಾ ತುಪ್ಪ, ಹಾಗಾಗಿ ಬೆಣ್ಣೆನ ಮಾಡ್ತಾಯಿದ್ದೀನಿ. ಒಂದು 15 ಡೇಸ್ ಕೆನೆ ಹಾಗೆ ಇಟ್ಟಿದ್ದೆ. ಈಗ ಬಟ್ಟೆ ಎಲ್ಲ ಮಡ್ಚೋದು ಮುಗಿಸಿ ಬೆಣ್ಣೆ ಮಾಡಿರ್ತೀನಿ. ತುಪ್ಪ ಕಾಯಿಸ್ಬೇಕು, ನಾಳೆ ಕಾಯಿಸ್ತೀನಿ, ಇವತ್ತೇನು ಕಾಸಕ್ಕೋಲ್ಲ. ಇನ್ನೂ ನಾನು ಏನು ಮಾಡೋದು, ಟಿ ವಿ ಶೋಕೇಸ್ ಎಲ್ಲ ಮತ್ತು ಫ್ರಿಜ್ ಕಾಲಿನ ಹಾಕಿ ಒರೆಸ್ಬೇಕು ಫ್ರೆಂಡ್ಸ್. ಲಾಸ್ಟಿಗೆಲ್ಲ ಫೈನಲ್ ಟಚ್ ಅದು, ಯಾಕಂದರೆ ಇನ್ನೂ ಲಾಸ್ಟಿಗೆ ಧೂಳೆಲ್ಲ ಬರುತ್ತಲ್ಲ. ಇದೆಲ್ಲ ಮುಗಿಸ್ಕೊಂಡು ಕೊನೆಗೆ ಒರೆಸ್ಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಬೆಣ್ಣೆನ ತೆಗೆದು ಇಟ್ಟು ಕಾಯಿಸ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ಕಾಯಿಸ್ತೀನಿ, ಈಗೇನು ಕಾಸಕ್ಕೆ ಹೋಗಂಗಿಲ್ಲ. ಇದು ನೋಡ್ತಿರ್ಬೋದು, ಒಂದು 15 ದಿನದ್ದು ಕೆನೆ ಇತ್ತಿದು. ನಮ್ಮದು ಬೆಣ್ಣೆ ಯೆಲ್ಲೋ ಕಲರ್ ಇರುತ್ತೆ, ಯಾಕಂದರೆ ಹಸುನ ಹಾಲಲ್ಲ. ಎಮ್ಮೆನಾದರೆ ಬೆಳ್ಳಗೆ ಬರುತ್ತೆ, ಹಸುನ ಹಾಲಿಂದ ಹಳದಿನೇ ಬರೋದಿದೆ. ಫುಲ್ ಸುಸ್ತೊಂದಾಗಿದೆ ಫ್ರೆಂಡ್ಸ್. ಕ್ಲೀನ್ ಮಾಡಿ ಮೈ ಕೈ ನೋವು, ಬೆನ್ನು ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಹಾಗಾಗಿ ಏನು ಮಾಡೋಕ್ಕೋಲ್ಲ, ಇಷ್ಟೇ ಸಿಂಪಲ್ ಇದೆ. ಎತ್ತಿಟ್ಬಿಟ್ಟು ಈಗ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಫ್ರೆಂಡ್ಸ್, ಫೈನಲಿ ಸೋಫಾ ಕವರ್ ಒಂದು ಹಾಕಿದೆ. ಈ ಸೋಫಾ ಕವರ್ ಹಾಕಿದ್ರೇ ತುಂಬ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ. ನನಗಿದೇ ಇಷ್ಟ ಆಗೋದು ಈ ಕವರು. ನೋಡ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕಿದ್ರೆ. ಅಷ್ಟರಲ್ಲಿ ಇದು ಹಾಕಿದ್ರೆ ಏನಾಗುತ್ತೆ, ಬೇಗ ಗಲೀಜಾಗಿಬಿಡುತ್ತೆ. ಮತ್ತು ಹುಡುಗರು ಏನಾದರೂ ತಿಂತಿರ್ತಾವಲ್ಲ, ಇದರಲ್ಲಿ ಹಾಸಿ ಬಿದ್ದುಬಿಡುತ್ತೆ. ಇದು ನೆಟ್ಟೆಡ್ ಥರ ಇರುತ್ತಲ್ಲ, ಇದರಲ್ಲಿ ಧೂಳು ಹಿಡ್ಕೊಳ್ಳೋಂಗಿಲ್ಲ. ಕೆಳಗಡೆ ಸೋಫಾಕ್ಕೆ ಕುಷನ್ಗೆ ಹೋಗಿಬಿಡುತ್ತೆ. ಹಾಗಾಗಿ ಇದು ಮತ್ತೆ ಬೇಗನೆ ಗಲೀಜಾಗುತ್ತೆ. ಚೆನ್ನಾಗಿ ಕಾಣುತ್ತೆ, ಇದು ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಇದ್ದೇ ಇಷ್ಟ ಆಗೋದು. ಫೈನಲಿ ಎಲ್ಲ ಮುಗೀತು. ಒಂದೆರಡು ಮ್ಯಾಟ್ಗಳು ಒಗೆದು ಹಾಕಿ ಬಂದುಬಿಡ್ತೀನಿ. ದೀಪಾವಳಿ ಹಬ್ಬದ ಕ್ಲೀನಿಂಗು ಫೈನಲಾಗಿ ಈಗ ಮುಗೀತು. ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಮನೆ ನೋಡಿ ಒಂದು ರೌಂಡ್ ಎಲ್ಲ ಫುಲ್ ತೋರಿಸ್ಬಿಡ್ತೀನಿ. ಎಲ್ಲ ಎಷ್ಟು ಕ್ಲೀನಾಗಿ, ಈಗ ಮನೆ ಕ್ಲೀನ್ ಮಾಡಿದಾಗ ಏನು ಅನಿಸುತ್ತೆ, ಎಲ್ಲ ಫ್ರೆಶ್ನೆಸ್ ಫೀಲ್ ಬರುತ್ತೆ. ಹಾಗೆ ಹಬ್ಬದ್ದು ಫುಲ್ ಕ್ಲೀನಾಗಿ ಮನೆ ಎಷ್ಟು ನೀಟಾಗಿ ರೆಡಿ ಆಯಿತು.